ಸಿಟಿ ಬಿಟ್ಟು ನಮ್ಮೂರಿಗೆ ನಾಗರ ಪಂಚಮಿ ಹಬ್ಬ ಮಾಡೋಕೆ ಬಂದಿದ್ದೆ. ಸಿಟಿ ಲೈಫ್ ನಲ್ಲಿ ಇದ್ರೆ ಸಮಯ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಮನೆಯವರು, ಮನೆಯ ಊಟ, ಮನೆಯಲ್ಲಿ ಮಾಡೋ ತಿಂಡಿ ತಿನಿಸುಗಳು ಹಬ್ಬ ಹರಿದಿನ ಅಂತೂ ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ಅದರಲ್ಲೂ ಯಾವಾಗ ಊರಿಗೆ ಹೋಗ್ತೀನೋ, ಯಾವಾಗಾದ್ರೂ ಆ ತಿಂಡಿ ತಿನಿಸು ತಿಂತೀನೋ ಅಂತ ತುಂಬಾನೇ ವೇಟ್ ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ನಾಗರ ಪಂಚಮಿ ಹಬ್ಬ ಬಂದಿದ್ದೆ. ರುಚಿ ರುಚಿಯಾಗಿರೋ ತಿಂಡಿ ತಿನಿಸುಗಳು, ಉಂಡಿ, ಕಡುಬು, ಚೋಡ, ಚುಮ್ಮುರಿ ಮಸ್ತಾಗಿ ಹೊಡೆಯೋಕೆ ಅಂತ ನಾನು ನಮ್ಮೂರಿಗೆ ಹೋಗ್ತಾ ಇರೋದು. ಎಲ್ಲರ ಮನೆಯಲ್ಲೂ ಪಂಚಮಿನ ಯಾವ ಥರ ಮಾಡ್ತಾರೋ ಅಂತ ನನಗಂತೂ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಮೊದಲನೇ ದಿನ ರಾತ್ರಿ ದೇವ್ರ ಮನೆ ಮುಂದೆ ನಾಗಪ್ಪನಿಗೆ ಎಲ್ಲರೂ ಹಾಲು ಹಾಕಿ ನಮಸ್ಕಾರ ಮಾಡ್ತಾರೆ. ಮತ್ತೆ ಮರುದಿನ ಬೆಳಗ್ಗೆ ಹಾಲು ಎರಿತಾರೆ. ಒಳಗಿನ ಹಾಲು ಹೊರಗಿನ ಹಾಲು ಅಂತ 2 ದಿನ ಮಾಡ್ತೀವಿ. ಕೆಲವೊಬ್ಬರ ಮನೆಯಲ್ಲಿ ಸ್ವೀಟ್ಸು, ಉಂಡಿಗಳು, ಚೋಡ ಚುಮ್ಮರಿ ಅಂತ ಪಾರ್ಸಲ್ ತರ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಉಂಡಿಗಳು, ಚೋಡ ಚುಮ್ಮರಿ ಎಲ್ಲ ಮನೆಯಲ್ಲಿ ಮಾಡಿ ತಿಂತೀವಿ. ಶ್ರಾವಣ ಮಾಸ, ಅದರಲ್ಲೂ ಸೋಮವಾರ ಜಗದೊಡೆಯ ಜಟಾಧೀಶ್ವರ ಮಾಲಿಂಗೇಶ್ವರರ ವಾರ. ಹಾಗಾಗಿ ಪ್ರತಿದಿನವೂ ಜಟೋತ್ಸವ ಇರುತ್ತೆ ಇಲ್ಲಿ ಶ್ರಾವಣ ಮಾಸದಲ್ಲಿ. ಯಾಕಂದರೆ ಹಿಂದೂಗಳ ಪಾಲಿಗೆ ಈ ಮಾಸ ತುಂಬಾನೇ ಅತ್ಯಮೂಲ್ಯ ಮತ್ತು ತುಂಬಾನೇ ಇಷ್ಟಪಡುವಂಥ, ದೇವರನ್ನು ಶ್ರದ್ಧೆ ಭಕ್ತಿಯಿಂದ ಪೂಜಿಸುವಂಥ ಮಾಸ ಆಗಿರುತ್ತೆ. ಹಾಗಾಗಿ ನಮ್ಮೂರಲ್ಲಿ ಜಟೋತ್ಸವ ಇರುತ್ತೆ. ಹೀಗಾಗಿ ನಾನು ಇವತ್ತು ಹೋಗಿ ಜಟೋತ್ಸವ ಅಲ್ಲಿ ಭಾಗಿಯಾಗಿ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬಂದೆ. ಪಿಜಿಲಿ ದಿನಾಲು ಅನ್ನ ಸಾಂಬಾರು ತಿಂದು ತಿಂದು ಬೇಜಾರಾಗಿತ್ತು. ಈ ಥರ ಊಟ ಮಾಡಿ ಎಷ್ಟೋ ದಿನ ಆಗಿತ್ತು. ಕೊನೆಗೂ ಆ ದಿನ ಬಂತು. ನಾವಂತರೂ ಹಬ್ಬನ ತುಂಬಾನೇ ಎಂಜಾಯ್ ಮಾಡಿದ್ವಿ. ನೀವು ಯಾವ ಥರ ಹಬ್ಬ ಮಾಡಿದ್ರಿ, ಯಾವ ಥರ ಉಂಡೆ ಮಾಡಿದ್ರಿ, ಕಮೆಂಟ್ ಮಾಡಿ